ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು ನಾಣಿಕೇರಿ ನ್ಯೂಸ್. ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದ ಎಂ ಪ್ರಕಾಶ್ ತಿಮ್ಲಾಪುರ್ ನಮ್ಮೊಂದಿಗಿದ್ದಾರೆ. ಪ್ರಕಾಶ್ ತಿಮ್ಲಾಪುರ್ ಅವರೇ, ನಿಮಗೆ ನಮಸ್ಕಾರ. ನಮಸ್ಕಾರ. ಇದೇ ಮಾರ್ಚ್ 12ರಿಂದ ನೀವು ಹಂಪಿಯಿಂದ ವಿಜಯನಗರದಲ್ಲಿ ಸಕ್ಕರೆ ಕಾರ್ಖಾನೆಗೆ ಹೋರಾಟಕ್ಕಾಗಿ ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದೀರಾ. ಈ ಹೋರಾಟದ ಕುರಿತು ನಿಮ್ಮ ಆಲೋಚನೆಗಳು, ನಿಮ್ಮ ರೂಪುರೇಷೆಗಳು ಏನಿವೆ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಾವು ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರು. ಇವತ್ತು ನಮ್ಮ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಅವಳಿ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಕಬ್ಬು ಬೆಳೆಗಾರರು ಸುಮಾರು 20,000 ಕಬ್ಬು ಬೆಳೆಗಾರರು ಇದ್ದರೂ ಕೂಡ ಇವತ್ತು ನಮ್ಮ ಅವಳಿ ಜಿಲ್ಲೆಯಲ್ಲಿ ಶುಗರ್ ಫ್ಯಾಕ್ಟ್ರಿ ಕಾರಣಾಂತರಗಳಿಂದ ಮುಚ್ಚೋಗಿರೋದ್ರಿಂದ ನಮ್ಮ ಕಬ್ಬು ಬೆಳೆಗಾರರ ರೈತರಿಗೆ ಬಹಳ ನಷ್ಟ ಉಂಟಾಗಿದೆ. ಆ ನಷ್ಟನ ಭರಿಸಬೇಕಪ್ಪ ಅಂದರೆ ನಮಗೆ ಶುಗರ್ ಫ್ಯಾಕ್ಟ್ರಿ ಬೇಕೇ ಬೇಕು. ಹಾಗಾಗಿ ಇವತ್ತು ನಮ್ಮ ರೈತರು ಬರೀ ಭತ್ತಕ್ಕೆ ಮಾರೋಗಿಬಿಟ್ಟಿದ್ದಾರೆ. ಭತ್ತಕ್ಕೆ ಮಾರೋದ್ರಿಂದ ಭೂಮಿ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ. ಇವತ್ತು ಆ ಫಲವತ್ತತೆ ಉಳಿಬೇಕಪ್ಪ ಅಂದರೆ ನಮಗೆ ಶುಗರ್ ಫ್ಯಾಕ್ಟ್ರಿ ಆಗಬೇಕು. ನಮಗೆ ನಮ್ಮ ಜಿಲ್ಲೆ, ಅವಳಿ ಜಿಲ್ಲೆಯಲ್ಲಿ ಸುಮಾರು 10,000ರಿಂದ 15,000 ನಮ್ಮ ಬಡ ರೈತರು, ಬಡ ಕೂಲಿ ಕಾರ್ಮಿಕರು ಸಹ ಉದ್ಯೋಗ ಸೃಷ್ಟಿಯಾಗುತ್ತೆ. ನಮ್ಮ ರೈತರಿಗೆ ಸುಮಾರು 150ರಿಂದ 200 ಕಿಲೋಮೀಟ್ರ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ಉಳಿಯುತ್ತೆ. ಹಾಗಾಗಿ ನಮ್ಮ ರೈತರು ಇವತ್ತು ಅವಳಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಯೋದಕ್ಕೆ ತಯಾರಾಗಿದ್ದಾರೆ. ಆ ಕಬ್ಬು ಬೆಳೆಗಾರರು ನಮಗೆ ಕಷ್ಟ ನೋಡಲಾರ್ದೇ ಇವತ್ತು ನಾವು ಹಂಪಿಯಿಂದ ಹೊಸಪೇಟೆ ತಾಲೂಕು ಕಚೇರಿವರೆಗೆ ನಾವು ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪಾದಯಾತ್ರೆಗೆ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜು, ಆಮೇಲೆ ಲೋಕಾಯುಕ್ತರು, ಮಾಜಿ ಲೋಕಾಯುಕ್ತರಾಗಿರ್ತಕ್ಕಂಥ ಸಂತೋಷ್ ಹೆಗ್ಡೆ ಸಾಹೇಬರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮ ಹೋರಾಟಕ್ಕೆ ಚಾಲನೆಯನ್ನು ಕೊಟ್ಟು ನಮ್ಮ ಜೊತೆಗೆ ಇವತ್ತು ಶುಗರ್ ಫ್ಯಾಕ್ಟ್ರಿಯನ್ನು ಹಾಕೋದಕ್ಕೆ, ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೆ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಜೊತೆಗಲ್ಲೇ ಮತ್ತು ಅಕ್ಕಪಕ್ಕದ ಜಿಲ್ಲೆ ನಮ್ಮ ಎಲ್ಲ ರೈತ ಬಾಂಧವರು ಇವತ್ತು ನಮ್ಮ ಸಂಘಟನೆಯ ಜೊತೆಗೆ ಕೈ ಜೋಡಿಸಿ ನಮಗೆ ಶುಗರ್ ಫ್ಯಾಕ್ಟ್ರಿ ಬೇಕು ಅಂತೇಳಿ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದಲ್ಲದೆ ನಿಮ್ಮೊಂದಿಗೆ ಇನ್ಯಾರು ಮಠಾಧೀಶರು, ಸಮಾಜ ಸೇವಕರು ಯಾರಾದರೂ ಪಾಲ್ಗೊಳ್ತಾರ? ನಮ್ಮ ಜೊತೆಗೆ ಮತ್ತೇನೆ ನಮ್ಮ ಈ ಒಂದು ವಿಜಯನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮಗೆ ಎಲ್ಲ ಮಠಾಧೀಶರು, ಕೊಟ್ಟರು ಸ್ವಾಮಿ ಮಹಾಸ್ವಾಮಿಗಳು ಸಹಿತನೂ ನಮಗೆ ಕೈ ಜೋಡಿಸಿದ್ದಾರೆ. ಅವರು ಸಹ ಈ ಪಾದಯಾತ್ರೆಗೆ ಚಾಲನೆ ಕೊಡಕ್ಕೆ ಬರ್ತಿದ್ದಾರೆ. ಹಾಗೆಯೇ ನಂದೀಪುರ ಮಹಾಸ್ವಾಮಿಗಳು ಸಹ, ಮಹೇಶ್ವರ ಸ್ವಾಮಿಗಳು ಸಹ ಇವತ್ತು ನಮ್ಮ ಪಾದಯಾತ್ರೆಗೆ ಕೈ ಜೋಡಿಸಿದ್ದಾರೆ. ಹಾಗೆಯೇ ನಮ್ಮ ಮರನಹಳ್ಳಿ ಮಲ್ಲಿಕಾರ್ಜುನ ಸ್ವಾಮಿಯವರು ಸಹ ಇವತ್ತು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಹಾಗೆಯೇ ನಾಗಲಾಪುರ ಮಹಾಸ್ವಾಮಿಗಳು, ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಸಹ ಇವತ್ತು ನಮ್ಮ ಪಾದಯಾತ್ರೆಗೆ ಚಾಲನೆಯನ್ನು ಕೊಡೋದಕ್ಕೆ ಬರ್ತಾ ಇದ್ದಾರೆ. ವೆಂಕಟೇಶ್ ಅವರು ನಮ್ಮೊಂದಿಗಿದ್ದಾರೆ. ಹೇಳಿ, ನಿಮ್ಮ ಹೋರಾಟದ ಬಗ್ಗೆ ಏನು ಹೇಳ್ತೀರಿ? ನಾವು ಈಗ ನಮ್ಮ ಹೆಸರು ದಾಸರು ವೆಂಕಟೇಶ್ ಅಂತಂದೇಳಿ ವಿಜಯನಗರ ಜಿಲ್ಲಾ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದ ಜಿಲ್ಲಾಧ್ಯಕ್ಷರು. ನಾವು ಈ ಒಂದು ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿ ನಮ್ಮದ ಮೊದಲನೇ ಕಾರ್ಯಕ್ರಮವಾಗಿ ಒಂದು ಶುಗರ್ ಕಾರ್ಖಾನೆ ಜೊತೆಗೆ ನಮ್ಮ ಬಗರುಕ್ಕಮ ಅರ್ಜಿಗಳು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಹಾಗೂ ರಾಜ್ಯಾದ್ಯಂತ ಫುಲ್ ಭಾರಿ ಇದ್ದಾವೆ. ಆ ಒಂದು ನಮ್ಮ ವಿಜಯನಗರ ಜಿಲ್ಲೆಯಲ್ಲೇ ಟೋಟಲಿ ಒಂದು ತಾಲೂಕು ಮಟ್ಟದಲ್ಲಿ ಒಂದು 5,065, ಕೂಡ್ಲಿಗೆಲ್ಲಿ ಒಂದು 2,000, ಬೊಮ್ಮನಹಳ್ಳಿಯಲ್ಲಿ ಒಂದು 2,000, ಹಾಗೂ ಅಡಗಲಿ, ಹರಪಳ್ಳಿ, ಹಿಂಗೆ 2,000, 5,000 ಮೇಲ್ಪಟ್ಟ ಬಗರುಕ್ಕಮ ಅರ್ಜಿಗಳು ಇದ್ದಾವೆ. ಆ ಅರ್ಜಿಗಳನ್ನು ಈಗ ತಾಲೂಕು ಆಫೀಸಿಂದ ಮೊನ್ನೆ ರೀಸೆಂಟಾಗಿ ಅರ್ಜಿಗಳನ್ನು ಕರೆದು ಆ ಬಗರುಕ್ಕಮ ಅರ್ಜಿಗಳನ್ನು ಅವರು ವಿಲೇವಾರಿ ಯಾವ ಥರ ಮಾಡ್ತಾಯಿದ್ದಾರೆ ಅಂದರೆ, ಒಂದೊಂದು ಭೂಮಿಗೆ ಗೋಮಾಳ ಭೂಮಿ ಇದೆ, ನಿಮ್ಮದು ಪಟ್ಟ ಮಾಡಿಕೊಡೋಕ್ಕೆ ಬರಲ್ಲ ಅಂತಂದೇಳಿ ಅವರು ಒಂದು ರಿಜೆಕ್ಟ್ ಮಾಡ್ತಾರೆ. ಇನ್ನೂ ಒಂದು ಅಲ್ಲಿ ಭೂಮಿಗಳನ್ನ ಮೀಸಲಾಗಿ ಇಟ್ಕೊಂತೀವಿ ಅಂತಂದೇಳಿ ಅರ್ಜಿ ಕರೆದಿದ್ದಾರೆ. ಆದರೆ ಯಾವುದೇ ತಾಲೂಕು ತಹಸೀಲ್ದಾರ್ ಆಗಲಿ, ಒಂದು ವಿಲೇಜ್ ಅಕೌಂಟ್ ಆಗಲಿ, VA ಆಗಲಿ, RI ಆಗಲಿ ಬಂದು ಆ ಭೂಮಿ ಮೇಲೆ ರೈತರು ಉಳುಮೆ ಮಾಡ್ತಾ ಇದ್ದಾರೆ. ಅದೇ ಭೂಮಿ ನಮಗೆ ಯೋಗ್ಯವಾಗಿದೆ ಇಲ್ಲ ರೈತರಿಗೆ ಉಳುಮೆ ಮಾಡೋಕ್ಕೆ ಅಂತಂದೇಳಿ ಯಾರೂ ಸಹ ಬಂದು ಇದನ್ನ ವಿಚಾರಣೆ ಮಾಡಿಲ್ಲ, ಸ್ಥಳ ಪರಿಶೀಲನೆ ಮಾಡಿಲ್ಲ. ಆ ಸ್ಥಳ ಪರಿಶೀಲನೆ ಮಾಡಿದರೆ ಅದು ಭೂಮಿ ಉಳುವುದಕ್ಕೆ ಯೋಗ್ಯವಾದ ಭೂಮಿ ಇದೆ. ಅದಕ್ಕೋಸ್ಕರ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘದಿಂದ ಒಂದು ಉಗ್ರವಾದ ಹೋರಾಟ ಮಾಡ್ತಾಯಿದ್ದೀವಿ. ಅಲ್ಲಿ ಒಂದು ಉಳುಮೆ ಮಾಡೋಂಥ ಭೂಮಿ ಇದೆ, ನೀವು ಬಂದು ನೋಡಿರಿ, ಪ್ರತ್ಯಕ್ಷದರ್ಶಿಯಾಗಿ ನೋಡ್ಕೊಂಬಂದು ಆಮೇಲೆ ನೀವು ಅದನ್ನು ರಿಜೆಕ್ಟ್ ಮಾಡಿರಿ, ಮುಂದಿನ ಯಾವುದೇ ಕಾರ್ಯಕ್ರಮ ತಗೊಳ್ಳಂತ ನಮ್ಮ ಆ ಒಂದು ಸಲುವಾಗಿ ಪಟ್ಟ ಕೊಟ್ಟೇ ತಿರಬೇಕನ್ನೋ ಒಂದು ಸಲುವಾಗಿ ನಾವು ಹಂಪಿಯಿಂದ ಹೊಸಪೇಟೆ ತಾಲೂಕು ಆಫೀಸ್ವರೆಗೆ ಪಾದಯಾತ್ರೆ ಮುಖಾಂತರ ಬಂದು ನಾವು DC ಹಾಗೂ ನಮ್ಮ ಹೊಸಪೇಟೆ ವಿಧಾನಸಭಾ ಸದಸ್ಯರಾದಂಥ ಗೌಯಪ್ಪ ಅವರಿಗೂ ಸಹ ಮನವಿ ಕೊಡಲಿದ್ದೇವೆ. ಮತ್ತು ಹಾಗೂ ನಮ್ಮ ಸೊಸೈಟಿಯಲ್ಲಿ ಒಬ್ಬರಿಗೆ ಈಗ 3 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಇರೋದು ಕೇಂದ್ರ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಕೊಡಬೇಕಂತಂದೇಳಿ ಆದೇಶ ಆಗಿದೆ. ಆ ಆದೇಶನ ಇಲ್ಲಿ ಯಾವುದೇ ಸೊಸೈಟಿಗಳು ಗಮನಕ್ಕೆ ತೆಗೆದುಕೊಂಡಿಲ್ಲ.
ಈಗ ಮುಂದಿನ ದಿನಗಳಲ್ಲಿ ನಮಗೆ 5 ಲಕ್ಷ ಆಗೋವರೆಗೂ ನಮಗೆ ಒಂದು ಪಟ್ಟು ಹಿಡಿದು ಆ ಪಾದಯಾತ್ರೆ ಮುಖಾಂತರ ಅವರಿಗೆ ಮನವರಿಕೆ ಮಾಡ್ತಾ ಇದ್ದೀವಿ. ಎಲ್ಲ ಫಲಾನುಭವಿಗಳಿಗೂ 5 ಲಕ್ಷದವರೆಗೆ ಒಂದು ಅವರಿಗೆ ಸಾಲ 0% ಬಡ್ಡಿಯಲ್ಲಿ ಸಾಲ ಕೊಡಬೇಕಾಗಿ ಅವ್ರಿಗೊಂದು ಮನವಿ ಇದೆ. ಜೊತೆಗೆ ಹೊಸ ಫಲಾನುಭವಿಗಳಿಗೆ ಯಾರಾದರೂ ಒಂದು ಫಲಾನುಭವಿ ಒಂದು ಅರ್ಜಿ ಹಾಕ್ಕೊಂಡ್ರೆ ಷೇರುದಾರರಾದರೆ ನಿಮಗೆ ಯಾವುದೇ ಥರದ ಹಣಕಾಸಿನ ವ್ಯವಹಾರ ನಮಗೆ ಕೊಡೋಕ್ಕಾಗ್ತಾಯಿಲ್ಲ, ನಮ್ಗೆ ಇಷ್ಟ ಇರೋದು ಹಣಕಾಸು ಅಂತಂದೇಳಿ ಅವ್ರನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಹೊಸ ಫಲಾನುಭವಿಗಳಿಗೆ ಸಹ ಹೊಸ ಫಲಾನುಭವಿಗಳಿಗೆ ಸಾಲ ಕೊಡಬೇಕು 0% ಬಡ್ಡಿಯಲ್ಲಿ. ಈಗ ಇರೋ ಸಾಲಗಳನ್ನು 5 ಲಕ್ಷಕ್ಕೆ ಏರಿಕೆ ಮಾಡಿ ಕೊಡಬೇಕಂತ ಸಹ ಹಂಪಿಯಿಂದ ಪಾದಯಾತ್ರೆ ನಾವು ಹಮ್ಮಿಕೊಂಡಿದ್ದೇವೆ. ಈ ಮೂಲಕ ಇವೆರಡನ್ನು ಶುಗರ್ ಫ್ಯಾಕ್ಟ್ರಿ ಜೊತೆಗೆ ಇವೆರಡನ್ನು ಇಟ್ಕೊಂಡಿದ್ದೇವೆ. ಈ ಮೂರೂ ಸಹ ರೈತರಿಗೆ ಅತ್ಯವಶ್ಯಕವಾಗಿ ಬೇಕಾದಂಥ ಸಮಸ್ಯೆಗಳು. ಈ ಸಮಸ್ಯೆಗಳನ್ನು ಆದಷ್ಟು ನಮ್ಮ ಪಾದಯಾತ್ರೆ ಮುಖಾಂತರ ಬಗೆಹರಿಸಿಕೊಳ್ಳಿ ಅಂತ ಆ ಒಂದು ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ನಾವು ಬೇಡಿಕೊಂಡು ಒಂದು ಚಾಲನೆಗೆ ಮುನ್ನುಗ್ಗುತ್ತಿದ್ದೇವೆ. ಜೈ ಹಿಂದ್.